ಇವತ್ತು ನಾವು ಹಸುಗಳಲ್ಲಿ ಹೇಗೆ ನಾವು ಡಿವರ್ಮಿಂಗ್ ಮಾಡಬೇಕಂದ್ರೆ ಜಂತಿನ ಮಾತ್ರನ ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಯಾಕಂದರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಂತುಳದ ಮಾತ್ರೆಗಳನ್ನ ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ. ಹಸುಗಳಲ್ಲಿ ಮೂಳೆ ಬಿಡ್ಕೊತಾ ಹೋಗುತ್ತೆ, ಬೇದಿ ಆಗುತ್ತೆ. ಫಸ್ಟು ಕರುಗಳಲ್ಲಿ ಹೇಳೋದಾದರೆ 7ರಿಂದ 10 ದಿನ ಫಸ್ಟ್ ಡೋಸ್ ಬರೋದು. ಆವಾಗ ಸಿರಪ್ ಬರುತ್ತೆ, ಪೈಪರಜಿನ್ ಸಿರಪ್ಸ್ ಅಂತ ಬರ್ತವೆ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲ ಸ್ವಾಗತ. ಇವತ್ತು ನಾವು ಹಸುಗಳಲ್ಲಿ ಹೇಗೆ ನಾವು ಡಿವರ್ಮಿಂಗ್ ಮಾಡಬೇಕಂದ್ರೆ ಜಂತಿನ ಮಾತ್ರನ ಹೇಗೆ ಹಾಕಬೇಕು, ಯಾಕೆ ಹಾಕಬೇಕು ಮತ್ತು ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ. ಯೂಶಲಿ ಹಸುಗಳಲ್ಲಿ ಏನಾಗುತ್ತೆ ಅಂದರೆ ಹಸು ಮತ್ತು ಕರುಗಳಲ್ಲಿ ಜಂತಿನ ಸಮಸ್ಯೆ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಜಂತುಳದ ಮಾತ್ರೆಗಳನ್ನ ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ. ಈ ಮೇಯ್ನ್ಲಿ ಜಂತುಳ ಹೇಗೆ ಬರುತ್ತೆ ಅಂದರೆ ಹಸುಗಳೆಲ್ಲ ಹೊಟ್ಟೆ ಒಳಗೆ ಬಂದು ಅಲ್ಲಿ ನೀವು ಕೊಡ್ತಿರೋವಂಥ ಆಹಾರಗಳನ್ನ ತಿಂತಾ ಹೋಗುತ್ತೆ. ಆಹಾರಗಳನ್ನ ಆ ಜಂತುಳ ತಿಂತಾ ಹೋದಾಗ ಹಸುಗಳಲ್ಲಿ ಮಾಲ್ ನ್ಯೂಟ್ರಿಷನ್ ಆಗುತ್ತೆ. ಅಂದರೆ ಅದರಲ್ಲಿ ನ್ಯೂಟ್ರಿಷನ್ ಕಮ್ಮಿ ಆಗಿ ಹಸುಗಳಲ್ಲಿ ಮೂಳೆ ಬಿಡ್ಕೊತಾ ಹೋಗುತ್ತೆ, ಬೇದಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಅದು ಕೇವಲ ಅದರ ಊಟವನ್ನು ಮಾತ್ರ ತಿನ್ನಲ್ಲ, ಅದು ಅದ್ರ ಜೊತೆಗೆ ರಕ್ತವನ್ನು ಸಹ ಕುಡಿಯುತ್ತೆ. ಆವಾಗ ಏನಾಗುತ್ತೆ ಅಂದರೆ ಹಸುಗಳಲ್ಲಿ ರಕ್ತಹೀನತೆ ಆಗುತ್ತೆ. ನೀವು ಕಣ್ಣಿನ ಪದರನ ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಫುಲ್ ಪೇಪರ್ ವೈಟ್ ಆಗೋಗಿರುತ್ತೆ. ಅವಾಗ ಏನಕ್ಕೆ ಅಂದರೆ ಅದು ಎಲ್ಲ ರಕ್ತನ, ಮೈಯಿನ ರಕ್ತನ ಆ ಜಂತುಳನೇ ತಿಂದೋಗಿರುತ್ತೆ. ಸೊ ಆವಾಗ ಆ ಥರ ಆಗೋದು. ಇದು ಜಂತುಳದ ಸಮಸ್ಯೆ ಆದಾಗ ಆಗುವಂಥ ಸಮಸ್ಯೆಗಳು. ಸೊ ಈ ಜಂತುಳ ಹೇಗೆ ಬರುತ್ತೆ ಹಸುಗೆ ಅಂತ ಅಂದರೆ, ನಾವು ಇವಾಗ ಏನು ಹುಲ್ಲನ್ನು ಹಾಕ್ತೀವಿ ಗೊತ್ತಾ, ಅದನ್ನು ನಾವು ಹೊಲದಿಂದ ತಂದು ಹಾಕ್ತೀವಿ. ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಅದರಲ್ಲಿ ಆ ಹುಳಗಳ ಮೊಟ್ಟೆಗಳಿರುತ್ತೆ. ಅವು ಕಣ್ಣಿಗೆ ಕಾಣೋದೇ ಇಲ್ಲ. ಆ ಹುಲ್ಲನ್ನು ತಿನ್ನಬೇಕಾದ್ರೆ ಏನಾಗುತ್ತೆ, ಅಥವಾ ದನಗಳು ಮೇಯಿಸ್ಕೊಂಡು ಹೊಲದಲ್ಲಿ ಮೇಯ್ಬೇಕಾದ್ರೆ ಏನಾಗುತ್ತೆ ಅಂದರೆ ಆ ಮೊಟ್ಟೆಗಳನ್ನ ಸಹ ತಿಂತವೆ. ಆ ಮೊಟ್ಟೆಗಳನ್ನ ತಿಂದಾಗ ಏನಾಗುತ್ತೆ ಅಂದರೆ ಅದು ಹೊಟ್ಟೆ ಒಳಗೆ ಹೋಗಿ ನೆಕ್ಸ್ಟು ಹುಳವಾಗಿ ಕನ್ವರ್ಟ್ ಆಗುತ್ತೆ. ಆ ಹುಳ ಬಂದು ಇಷ್ಟಿಷ್ಟು ಉದ್ದ ನೀವು ನೋಡ್ಬೋದು. ನಾವು ಅದನ್ನು ರೌಂಡ್ ವರ್ಮ್ ಅಂತೀವಿ, ಟೇಪ್ ವರ್ಮ್ ಅಂತೀವಿ, ಗುಂಡುಳ ಅಂತೀವಿ. ಫುಲ್ಲು ಉದ್ದಕ್ಕೆ ರೌಂಡಾಗಿರುತ್ತೆ. ಅದು ಏನಾಗುತ್ತೆ ಅಂದರೆ ಆ ಹುಳಗಳು ದನದ ಸಗಣಿಯಲ್ಲಿ ಬರ್ತಾ ಇರುತ್ತೆ. ಕೆಲವು ಸರಿ ಸಗಣಿಲಿ ಪೂರ್ತಿ ಹುಳಗಳನ್ನ ನೋಡ್ಬೋದು ತುಂಬ ಜಾಸ್ತಿ ಇನ್ಫೆಕ್ಷನ್ ಆದಾಗ. ಆದರೆ ಯೂಶಲಿ ಮೆಜಾರಿಟಿ ಆಫ್ ದ ಟೈಮ್ ಏನಾಗುತ್ತೆ ಅಂದರೆ ಆ ಹುಳಗಳು ಕಾಣೋದಿಲ್ಲ, ಅದ್ರ ಮೊಟ್ಟೆ ಮಾತ್ರ ಸಗಣಿ ಒಳಗಿರುತ್ತೆ. ಅದನ್ನು ಮತ್ತೆ ಫೀಲ್ಡಿಗೆ ಹೋದಾಗ ಏನಾಗುತ್ತೆ ಅಂದರೆ ಬೇರೆ ಹಸುಗಳು ಮೇವು ತಿನ್ಬೇಕಾದ್ರೆ ಆ ಸಗಣಿಯ ಟಚ್ಚಲ್ಲಿ ಏನಾದರೂ ಇತ್ತು ಅಂದರೆ ಆವಾಗ ಮತ್ತೆ ಆ ಹಸುಗೂ ಜಂತಿನ ಸಮಸ್ಯೆ ಬರುತ್ತೆ. ಸೊ ಜಂತಿನ ಸಮಸ್ಯೆ ಅನ್ನೋದು ತುಂಬಾ ನಾರ್ಮಲ್ಲು. ಇದರಿಂದ ಅದರ ಗರ್ಭಕ್ಕೂ ಸಹ ಸಮಸ್ಯೆ ಆಗುತ್ತೆ. ಯಾಕಂದರೆ ಅದು ಕನ್ಸೆಪ್ಷನ್ ರೇಟ್ ಅಂದರೆ ಅದು ಗರ್ಭಧಾರಣೆ ಆಗೋದು, ಅದಕ್ಕೆಲ್ಲ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಅದಕ್ಕಾಗಿ ನಾವು ಜಂತಿನ ಮಾತ್ರೆ ಹಾಕ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಈಗ ಜಂತಿನ ಮಾತ್ರೆ ನಾವು ಯಾವಾಗ ಹಾಕ್ಕೋಬೇಕು ಅಂದರೆ ಫಸ್ಟು ಕರುಗಳಲ್ಲಿ ಹೇಳೋದಾದರೆ 7ರಿಂದ 10 ದಿನ ಫಸ್ಟ್ ಡೋಸ್ ಬರೋದು. ಆವಾಗ ಸಿರಪ್ ಬರುತ್ತೆ, ಪೈಪರಜಿನ್ ಸಿರಪ್ಸ್ ಅಂತ ಬರ್ತವೆ. ಅದನ್ನು ತೊಗೊಂಡು 7ರಿಂದ 10 ದಿನದೊಳಗೆ ಹಾಕಬೇಕಾಗುತ್ತೆ. ಇದು ಹಾಕಿದ ನಂತರ ಏನಾಗಬೇಕಂದ್ರೆ ಪ್ರತಿ ತಿಂಗಳು ಹಾಕ್ಕೊಂಡು ಬರಬೇಕಾಗುತ್ತೆ ನೀವು. ಇದು ಯಾವಾಗ ಅಂದರೆ 6 ತಿಂಗಳ ಗಂಟ ಪ್ರತಿ ತಿಂಗಳು ನೀವು ಜಂತಿನ ಮಾತ್ರೆಗಳನ್ನ ಅಥವಾ ಸಿರಪ್ಗಳನ್ನ ಹಾಕಬೇಕಾಗುತ್ತೆ. ಈ ಸಿರಪ್ಗಳನ್ನ ಏನು ಹಾಕ್ತೀರಾ ನೀವು, ಅದು ಅದರ ತೂಕಕ್ಕೆ ತಕ್ಕನಾಗಿ ಹಾಕಬೇಕಾಗುತ್ತೆ. ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಆ ಮೆಡಿಸಿನು ವರ್ಕ್ ಆಗೋದಿಲ್ಲ. ಸೊ ಎಲ್ಲ ಮ್ಯಾನುಫ್ಯಾಕ್ಚರರ್ಸು ಯಾವುದೇ ಜಂತುಳದ ಮಾತ್ರೆ ತೊಗೊಂಡ್ರು ನೀವು ಅದ್ರ ಬಾಟಲ್ ಮೇಲೆ ಬರೆದಿರುತ್ತೆ ಎಷ್ಟು ಕೆಜಿಗೆ ಎಷ್ಟು ಹಾಕಬೇಕು ಅನ್ನೋದು. ಅದನ್ನು ನೀವು ಗೊತ್ತಾಗಲಿ ಅಂದರೆ ನಿಮ್ಮ ಪಶುವೈದ್ಯರನ್ನು ಕೇಳಿಬಿಟ್ಟು ಅದ್ರ ತಕ್ಕನಾಗೆ ಹಾಕೋಬೋದು. ಸೊ 6 ತಿಂಗಳ ಗಂಟ ಏನು ಹೇಳಿದೆ, ಪ್ರತಿ ತಿಂಗಳಿಗೆ ಒಂದು ಸರಿ ಹಾಕೋಬೇಕಾಗುತ್ತೆ. ನೆಕ್ಸ್ಟು 6 ತಿಂಗಳು ತುಂಬಿದ ನಂತರ ಏನು ಮಾಡಬೇಕಂದ್ರೆ ನೀವು ಪ್ರತಿ 3 ತಿಂಗಳಿಗೆ ನೀವು ಒಂದು ಸರಿ ಹಾಕೋಬೇಕಾಗುತ್ತೆ. 2ರಿಂದ 3 ತಿಂಗಳು. ಇವಾಗ ಕೆಲವು ಕಡೆ ತುಂಬ ಜಾಸ್ತಿ ಸಮಸ್ಯೆ ಇದ್ದಾಗ 2 ತಿಂಗಳು ಒಂದು ಸರಿನೂ ಹಾಕೋಬೋದು. 1 ವರ್ಷ ಗಂಟ ಇದನ್ನು ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ 1 ವರ್ಷ ತುಂಬಿದ ನಂತರ ಏನಾಗುತ್ತೆ ಅಂದರೆ ನೀವು 6 ತಿಂಗಳಿಗೆ ಒಂದು ಸರಿ ಕಡ್ಡಾಯವಾಗಿ ಹಾಕೊಳ್ಳೇಬೇಕಾಗುತ್ತೆ. 6 ತಿಂಗಳಿಗೆ ಒಂದು ಸರಿ ಪ್ರತಿ ವರ್ಷವೂ ನೀವು ಹಾಕಬೇಕಾಗುತ್ತೆ. ಆವಾಗ ನಿಮಗೆ ಜಂತಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ ಈಗ ಗರ್ಭಧರಿಸಿದ ಹಸುಗಳಿಗೆ ಸ್ಪೆಸಿಫಿಕ್ ಜಂತುಳದ ಮಾತ್ರೆಗಳನ್ನ ಕೊಡೋಂಗಿಲ್ಲ. ಸೊ ನೀವು ಆವಾಗ ನಿಮ್ಮ ಪಶು ವೈದ್ಯರಿಗೆ ಹೇಳಬೇಕಾಗುತ್ತೆ, ನಮ್ಮ ಹಸು ಗಬ್ಬ ಆಗಿದೆ, ಆವಾಗ ಅದಕ್ಕೆ ಜಂತಿನ ಮಾತ್ರೆ ಕೊಡಿ. ಆವಾಗ ಅವರು ಅದನ್ನು ಬೇರೆದು ಕೊಡ್ತಾರೆ, ರೆಗ್ಯುಲರಾಗಿ ಕೊಡುವಂಥದ್ದನ್ನ ಕೊಡೋದಿಲ್ಲ. ಮತ್ತು ನೀವು ಯಾವಾಗಲೂ ಪ್ರೆಗ್ನೆಂಟ್ ಹಸುಗಳಿಗೆ ಹೇಳ್ತೀವಲ್ಲ, ಕರು ಹಾಕೋಕ್ಕಿಂತ 3ರಿಂದ 4 ವಾರದ ಮುಂಚೆ ನೀವು ಒಂದು ಜಂತಿನ ಮಾತ್ರೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಆವಾಗ ಒಳಗಿರುವಂಥ ಜಂತನ್ನು ಸಾಯಿಸುತ್ತೆ ಮತ್ತು ಕರುಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ಆಗಿರೋದಂಗೆ ತಡ್ಕೊಳ್ಳುತ್ತೆ. ಹಸು ಕರು ಹಾಕುವ 3ರಿಂದ 4 ವಾರದ ಮುಂಚೆನೇ ನೀವು ಮಾಡಿಕೊಂಡ್ರೆ ತುಂಬಾ ಉತ್ತಮ. ಆವಾಗ ಕರುಗೆ ಯಾವುದೇ ರೀತಿಯ ಹುಳದ ಸಮಸ್ಯೆ ಆಗೋದನ್ನ ನಾವು ತಡೆಗಟ್ಬೋದು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಕೆಲವು ಕಾಯಿಲೆಗಳು, ಹುಳದ ಕಾಯಿಲೆಗಳು ಏನಾಗುತ್ತೆ ಅಂದರೆ ಹಾಲಿನಲ್ಲಿ ಬರುತ್ತೆ.
ಆವಾಗ ಹಾಲಿನಲ್ಲಿ ಬರುತ್ತೆ, ಡೈರೆಕ್ಟ್ ಗರ್ಭಕ್ಕೆ ಒಳಗೂ ಹೋಗಿ ಇದು ಮಾಡುತ್ತೆ. ಸೊ ಕರು ಹಾಕುವ 1 ತಿಂಗಳ ಮುಂಚೆ, ಇಲ್ಲಾಂದರೆ 3 ರಿಂದ 4 ವಾರಗಳ ಮುಂಚೆ ಹಾಕೊಳ್ಳೋದು ತುಂಬ ಉತ್ತಮ. ಆವಾಗ ಜಂತಿನ ಸಮಸ್ಯೆನ ತಡೀಬೋದು. ಇನ್ನು ಬೆಸ್ಟ್ ಟೈಮ್ ಯಾವಾಗ ಅಂದರೆ, ಈಗ ಜಸ್ಟ್ ಮಳೆ ಏನು ಬರುತ್ತಲ್ಲ ಅದಕ್ಕಿಂತ ಮುಂಚೆ, ಇದನ್ನು ಪ್ರೀ ಮಾನ್ಸೂನ್ ಅಂತ ಹೇಳ್ತೀವಿ. ಅಂದರೆ ಮಳೆಕಾಲ ಬರುವ ಮುಂಚೆ ಹಾಗೂ ಮಳೆಕಾಲದ ಮುಗ್ದ ನಂತರ ಈ ಸಮಯದಲ್ಲಿ ಏನಾಗುತ್ತೆ ಅಂದರೆ ಪ್ಯಾರಾಸೈಟಿಕ್ ಲೋಡ್ ಅಂದರೆ ಹುಳದ ಸಮಸ್ಯೆ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಬೆಸ್ಟ್ ಟೈಮ್ ಏನಂದರೆ ಮಳೆ ಬರುವ ಮುಂಚೆ ಹಾಗೂ ಮಳೆ ಆದ ನಂತರ, ಆ ಟೈಮಲ್ಲಿ ಆ ಸೀಸನಲ್ಲಿ ಏನಿರುತ್ತಲ್ಲ ಆವಾಗ ನೀವು ಒಂದೊಂದು ಜಂತಿನ ಮಾತ್ರೆ ಹಾಕ್ಕೊಳ್ಳೋದು ತುಂಬ ಉತ್ತಮ ಆಗುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ದನಗಳಲ್ಲಿ ಹೇಗೆ ಜಂತಿನ ಮಾತ್ರೆ ಹಾಕ್ಕೋಬೇಕು, ಯಾಕೆ ಹಾಕ್ಕೋಬೇಕು, ಯಾವಾಗ ಹಾಕಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಇದೇ ಥರ ನಿಮಗೆ ಯಾವುದಾದ್ರೂ ಕಂಟೆಂಟ್ ಬೇಕಿತ್ತು ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನಾನು ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.